ಸಾಮಾನ್ಯವಾಗಿ ನಟಿ ಅಂದ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಇನ್ನೊಂದು ಬ್ಯೂಟಿ ಕೇರ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಲ್ಲಾನು ತುಂಬಾ ಕೇರ್ ಆಗಿ ತಗೊಂತಾರೆ. ಸೊ ನಿಮ್ಮ ರೊಟೀನ್ ಹೆಂಗಿರುತ್ತೆ? ನಾನು ಒಬ್ಳೆ ಅದನ್ನ ಯಾವ್ದು ಕೇರ್ ತಗೊಳ್ಳದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ಬೇರೆಯವರು ಇರ್ಬೋದು. ಐ ಡೋಂಟ್ ಗೋ ಟು ಜಿಮ್. ನಾನೇನೋ ಫುಡ್ ಡಯಟ್ ಅದೆಲ್ಲ ನಾನೇನು ಲೈಫಲ್ಲಿ ಮಾಡಿಲ್ಲ ಇವತ್ತರೆಗೂ. ನಾನು ಏನಿದ್ದೀನಿ ಅದ್ಯಾವುದು ಮೇಂಟೈನ್ ಮಾಡಿರೋದು ಅಲ್ವೇ ಅಲ್ಲ. ನಾನು ಇರೋದೇ ಹೀಗೆ ಆಯ್ತಾ. ಲಿಟ್ರಲಿ ಏನಾದ್ರು ಒಂಚೂರಿಗೆ ಹೊಟ್ಟೆ ಗಿಟ್ಟೆ ಏನೋ ನನ್ಗೆ ಅನ್ನ ಸಕ್ಕದ ಇಷ್ಟ. ಊಟ ನನ್ನ ಮನೆ ಊಟನೇ ಇಷ್ಟ. ನನಗೆ ಜಂಕ್ ಫುಡ್ ಎಲ್ಲ ಇಷ್ಟನೇ ಆಗಲ್ಲ. ಸೊ ಮನೆ ಊಟ ಅಂದ್ರೆ ಅನ್ನ ಸಾರು ಮುದ್ದೆ 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 ಇಲ್ಲ ಅಂದ್ರೆ ಆಗಲ್ಲ. ನಂಗೆ ಡೈಲಿ ಮುದ್ದೆ ಇರಲೇಬೇಕು ಆಯ್ತಾ. ಬಸ್ಸಾರು ಉಪ್ಸಾರು ಮೊಸಪ್ ಸಾರು ಈ ಥರದ್ದೇ ನಮ್ಮ ಮನೇಲಿ ಜಾಸ್ತಿ ಮಾಡೋದು. ಎಲ್ಲೇ ಇದ್ರು ಮಮ್ಮಿ ಏನ್ ಅಡ್ಗೆ ಮುದ್ದೆ ಮಾಡ್ಬಿಡು ಅಂತ ಕೇಳ್ಬಿಟ್ಟು ಹೋಗುವಂತ ಹುಡುಗಿ ನಾನು. ಸ್ವಲ್ಪ ಸಣ್ಣ ಪುಟ್ಟ ಹೊಟ್ಟೆ ಗಿಟ್ಟೆ ಒಂದ್ 2 ಇಂಚ್ ಬಂದಾಗ ಅವಾಗ ಒಂದ್ ಸ್ವಲ್ಪ ಒಂದು ಡೈಲಿ 2 ಟೈಮ್ಸ್ ಅಂದ್ರೆ 1 ಟೈಮ್ ಕಟ್ ಮಾಡ್ಕೊಂತೀನಿ. ಅದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೋತೀನಿ ಹೊರತು ಈ ವರ್ಕೌಟ್ ಇದೆಲ್ಲ ನನ್ನ ಲೈಫಲ್ಲೆಲ್ಲ ಅನ್ಸ್ದಾಗ ಹೋಯ್ತೀನಿ. ನಾನು ಮೂಡ್ ಬಂದಾಗ ಹೋಗ್ತೀನಿ. ಒಂದ್ ಝೂಮ್ ಅಲ್ಲಿ ಬಿಟ್ಟೆ ಹಂಗೆ. ಆ ಥರದ್ದೆಲ್ಲ ನಂದು ಏನ್ ಸ್ಟ್ರಿಕ್ಟ್ ಏನು ಇಲ್ಲಪ್ಪ. ಇದೆಲ್ಲ ನ್ಯಾಚುರಲ್ ಆಗಿರುವಂತದ್ದೇ. ಸ್ಕಿನ್ ಕೇರ್ ಎಲ್ಲ ಯಾವ ರೀತಿ ತಗೊಂತಿರ್ತಾರೆ? ಬಿಕಾಸ್ ಯಾಕಂತಂದ್ರೆ ಮೊದ್ಲೇನೆ ತುಂಬಾ ಬೆಳ್ಳಗಿದ್ದೀರಾ. ಬಿಕಾಸ್ ಯಾಕಂತಂದ್ರೆ ಅದು ಹಾಲು ಕುಡಿತೀರಾ ಅಥವಾ ಯಾವ ರೀತಿ ಅಂತ ಹಾಲಲ್ಲೇ ಸ್ನಾನ ಮಾಡ್ತೀರಾ ಗೊತ್ತಿಲ್ಲ ನನಗಂತೂ. ಸ್ಕಿನ್ ಕೇರ್ ಅಂತಂದ ತಕ್ಷಣ ಬಿಕಾಸ್ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಸ್ಟ್ರೆಸ್ ಅನ್ನೋದು ಆಗ್ತಿರುತ್ತೆ, ಹೊರಗಡೆ ಹೋಗ್ತಾ ಇರ್ತೀವಿ, ನೀವು ಔಟ್ಡೋರ್ ಶೂಟಿಂಗ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀರ, ಲೈಟ್ಸಿಂಗ್ಸ್ ಎಲ್ಲ ಇರುತ್ತೆ, ಟ್ಯಾನ್ ಆಗುವಂಥದ್ದು. ಸೊ ನಿಮ್ಮ ರೊಟೀನ್ ಹೆಂಗಿರುತ್ತೆ ಅಂತ ಸ್ಕಿನ್ಗೋಸ್ಕರ? ಇದು ಗಾಡ್ ಗಿಫ್ಟ್ ಅಷ್ಟೇ. ಯಾಕಂತಂದ್ರೆ ಅಮ್ಮ ಅಪ್ಪ ಅಂದು ಜೆನೆಟಿಕ್ ಏನಿದೆ ಅಷ್ಟೇನೆ. ನಾನೇನು ಅದ್ರ ಬಗ್ಗೆ ಮಾಡಲ್ಲ. ಬಟ್ ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಎಲ್ಲರೂ ಮಾಡ್ಬೇಕು. ಅದು ಈಗ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿದ್ಮೇಲೆ ಒಂದು ಮಾಯಶ್ಚರೈಸರು ಒಂದು ಸನ್ಸ್ಕ್ರೀನ್ ಲೋಷನ್ ಹಾಕೇಬೇಕು. ಅದು ನಾನು ಖಂಡಿತ ಹಾಕ್ತೀನಿ. ಯಾಕಂತಂದ್ರೆ UV ಲೈಟ್ ಇಂದ ಪ್ರೊಟೆಕ್ಟ್ ಮಾಡಕ್ ಸ್ಕಿನ್ ಆಗಿರ್ಬೋದು, ಮತ್ತೆ ಸೂರ್ಯನ ಇದು ಕಿರಣಗಳಿಂದ, ಮತ್ತೆ ಅದರಿಂದ ಸ್ವಲ್ಪ ಅದು ನಿಮಗೆ ಬೇಕೇ ಬೇಕು. ಅದನ್ನ ನಾನು ಮಾಡ್ತೀನಿ. ಅದನ್ನ ಬಿಟ್ಟು ಬೇರೆ ಏನೋ ಸ್ಕಿನ್ ಕೇರ್ದು ಅದು ಇದು ಫುಡ್ ಅದೆಲ್ಲ ನಾನು ನ್ಯೂಟ್ರಿಷನ್ ಇವತ್ತರೆಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ಯಾರನ್ನು. ಅದೇನೋ ಹೇಳ್ತಾರಲ್ವಾ ಇದು ತಗೊಳ್ಬೇಕು ಟ್ಯಾಬ್ಲೆಟ್ಸ್ ವೈಟಮಿನ್ಸ್ ಅವೆಲ್ಲ ನಾನು ಏನೂ ತಗೊಳಲ್ಲ. ನಮ್ಮಮ್ಮ ಅಂತಾರೆ ಅದು ಆಣ್ತೀನಿ ಮೂಡ್ ಬಂದಂಗೆ ತಿಂದೆ ಇಲ್ಲ ಅಂದ್ರಿಲ್ಲ. ಬಟ್ ಇವತ್ತರೆಗೂ ಬದುಕಿರೋದೇ ಅನ್ನ ಸಾರು ಮುದ್ದೆ ಇದೆ. ನಂದು ಏನಂದ್ರೆ ಅನ್ನ ಸಾರು ಮುದ್ದೆ, ಚಿಕನ್ ಸಾರು, ಮೊಟ್ಟೆ, ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ ಅಷ್ಟೇ. ಅಪರೂಪಕ್ಕೆ ಹಣ್ಣು ತಿಂತೀನಿ. ಅದು ಹಣ್ಣೇ ತಿನ್ನಲ್ಲ ನಮ್ಮಮ್ಮ ಅಂತಾರೆ. ಯಪ್ಪ ಹೀರೋಯಿನ್ ಅಂದ್ರೆ ಹಣ್ಣು ಎಲ್ಲೋ ಅಪರೂಪಕ್ಕೆ ದಾಳಿಂಬ್ರೆ ಹಣ್ಣು. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಹಳಸಲೆ ಹಣ್ಣು, ಮಾವಿನ ಹಣ್ಣು. ಅದು ಸೀಸನ್ಗೆ ಸಿಗಲ್ಲ. ಅದು ಯಾವಾಗ್ಲೂ ಸಿಗಲ್ವೇ, ಸೀಸನ್ಗೋಸ್ಕರನೇ ಕಾಯ್ಬೇಕು. ಆ ಸೀಸನ್ ಬಂದಾಗ ಏನು ಇಷ್ಟು ತಿನ್ನಕ್ಕಾಗತ್ತ? ಅದು ತಿನ್ನೋದೇ ಸ್ವಲ್ಪ ಅಷ್ಟೇ. ಇಷ್ಟೇ ಫೇವ್ರೆಟ್ ಫುಡ್ ಅಂತ ಬಂದ್ಬಿಟ್ಟು ಅನ್ನ ಮುದ್ದೆ ಸಾರು ಅಂತ ಹೇಳಿದ್ರಿ, ಚಿಕನ್ ಸಾಂಬಾರು ಅಂತ ಹೇಳ್ಬಿಟ್ಟು. ಕಾರುಣ್ಯ ರಾಮ್ ಅವರು ಯಾವ ಒಂದು ಡಿಶ್ ನ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ? ಅಯ್ಯೋ ಒಂದಿನ ಆದ್ರೂ ಏನ್ ಗೊತ್ತಾ, ಫ್ರೀಕ್ವೆಂಟ್ ಆಗಿರ್ಬೇಕು. ಯಾವಾಗ್ಲೂ ಮಾಡ್ತಾ ಇದ್ರೆ ಏನೋ ಮಾಡ್ಬೋದು. ಅಪರೂಪಕ್ಕೆ ಮಾಡಿದ್ರೆ ಎಲ್ಲ ಇಟ್ಕೊಟ್ಟು ಹೋಗ್ಬಿಡುತ್ತೆ. ಚಿತ್ರಾನ್ನ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಆಮೇಲೆ ಪಲ್ಯ ಮಾಡ್ತೀನಿ. ಯಾವ್ದಾದ್ರು ಕ್ಯಾರೆಟ್ ಪಲ್ಯ, ಬೀಟ್ರೋಟ್ ಪಲ್ಯ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಮುದ್ದೆ ಚೆನ್ನಾಗಿ ತೊಳಸ್ತೀನಿ, ನೀಟಾಗಿ ತೊಳಸ್ತೀನಿ, ಮುದ್ದೆನ ಬರುತ್ತೆ. ಆಮೇಲೆ ಚಿಕನ್ ಫ್ರೈ ಮಾಡ್ತೀನಿ. ಆದ್ರೆ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಬರಲ್ಲ ಇವತ್ತರ್ಗು. ಅದೇನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಮ್ಮ ಅಮ್ಮಗೆ 100 ಸತಿ ಕೇಳ್ತೀನಿ, ಎಷ್ಟು ಸತಿನೇ ಹೇಳೋದು. ಒಬ್ಬಟ್ಟು ಮಾಡ್ತೀನಿ. ನಮ್ಮ ಮನೆಯಲ್ಲಿ ಏನೇ ಹಬ್ಬ ಇದ್ರು ಒಬ್ಬಟ್ಟು ನಮ್ಮಮ್ಮ ಹೂರ್ಣ ಮಾಡ್ತಾರೆ. ಅದ್ರದ್ದು ಇದು ಬರುತ್ತಲ್ಲ ಕಣ್ಕ, ಅದನ್ನ ಕಲ್ಸೋದ್ ನಾನೇ, ಹದವಾ ಕಲ್ಸೋದ್ ನಾನೇ, ಪ್ಲಸ್ ತಟ್ಟಿ ನೀಟಾಗಿ ಕೊಡೋದು ನಮ್ಮ ಅಮ್ಮಂಗೆ. ಇದಾದ್ರೇನೆ ಒಬ್ಬಟ್ಟು ಕಂಪ್ಲೀಟ್ ಆಗೋದು. ನಮ್ಮನೆ ಅದು ನಾನೇ ಮಾಡೋದು. ನನಗೆ ಅನಿಸ್ತಿದೆ ಯುಗಾದಿ ಹಬ್ಬಕ್ಕೆ ನಾನು ನಿಮ್ಮ ಮನೆಗೆ ಯಾಕೆ ಬರಬಾರ್ದಾಗಿತ್ತು ಅಂತ. ಮಾಡಿದ್ರಿ. ನಂಗೆ ಒಬ್ಬಟ್ಟು ಅಂದ್ರೆ ಭಾರಿ ಇಷ್ಟ. ನಮ್ಮಮ್ಮ 100 ಸತಿ ಹೇಳ್ತಿರ್ತಾರೆ, ಮಮ್ಮಿ ಒಬ್ಬಟ್ಟು ಸರ್ ಏನೇ ಒಳ್ಳೆ ಬಸ್ರಿ ತರ ಬವಣಿಸ್ಕೊಂತಿಯಲ್ಲೇ ಅಂತಂತಾರೆ. ಮಮ್ಮಿ ಒಬ್ಬಟ್ಟು ಸರ್ ಇಷ್ಟ ಮಾಡ್ಬಿಡು, ಇದೇ ಕೇಳೋದು ಯಾವಾಗ್ಲೂ. ಅದ್ ಬಿಟ್ರೆ ಚಿಕನ್ ಸಾಂಬಾರ್, ನಾಟಿ ಕೋಳಿ ಸಾರು, ಮುದ್ದೆ ನಮ್ಮಮ್ಮ ಕೇಳೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.